ಸುಮಾರು 5 ಶತಕಗಳ ಕಾಯುವಿಕೆಯ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಬಾಲರಾಮನ ಪ್ರಾಣಪ್ರತಿಷ್ಠೆ ಸೋಮವಾರ ನಡೆದಿದೆ. ಈ ಸಂದರ್ಭದಲ್ಲಿ ಕರಾವಳಿ ಯುದ್ಧಕ್ಕೂ ಎಲ್ಲೆಲ್ಲೂ ಕಟೌಟ್ ಬಂಟಿಂಗ್ಸ್ಗಳು ರಾರಾಜಿಸಿದ್ದವು. ಕೆಲವು ತುಣುಕುಗಳು ನಿಮಗಾಗಿ ಇಲ್ಲಿದೆ. ಮಂಜೇಶ್ವರ ಶನೀಶ್ವರ ಮಂದಿರದಲ್ಲಿ ಶ್ರೀರಾಮ ಜಪದ ಬಳಿಕ ಭಕ್ತಾದಿಗಳು 9 ಸುತ್ತು ಪ್ರದಕ್ಷಿಣೆ ಬಂದು ರಾಮತಾರಕ ಮಂತ್ರವನ್ನು ಪಠಿಸಿದ್ರು. ಸೂರ್ಯಚಂದ್ರ ಇರುವಷ್ಟು ಸಮಯ ಎಲ್ಲ ಭಕ್ತರನ್ನು ನೀನು ರಕ್ಷಿಸಬೇಕು, ಕಾಯಬೇಕು ಅಂತ ಹೇಳಿ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದೇವೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ದೇರಳಕಟ್ಟೆಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಪ್ರಜ್ವಲನೆ ನಡೆದ ನಂತರ ಭಜನೆ ನಾಮಾರ್ಚನೆ ನಡೆಯಿತು. 12:20 ವೇಳೆಗೆ ಸ್ಕ್ರೀನ್ ಅಳವಡಿಸಿ ಪ್ರಾಣ ಪ್ರತಿಷ್ಠಾಪನೆಯ ವಿಧಿಯನ್ನು ವೀಕ್ಷಿಸಲಾಯಿತು. ತೊಕ್ಕೋಟು ಕೆರೆಬೈಲು ಶ್ರೀ ಗುಳಿಗಜ್ಜ ಕೊರಗಜ್ಜ ಕ್ಷೇತ್ರದಲ್ಲಿ ಬೆಳಗಿನಿಂದಲೇ ನಾಮಜಪ ಸಂಕೀರ್ತನೆಗಳು ನಡೆದವು. ಕ್ಷೇತ್ರದ ಅಧ್ಯಕ್ಷರು ಜೀವನ್ ತೊಕ್ಕೋಟು ಈ ಸಂದರ್ಭ ಮಾತನಾಡಿದರು. ಭಾರಿ ಒಂಜಿ ಪುಣ್ಯದ ದಿನ. ಸುಮಾರು 500 ವರ್ಷದ ಒಂಜಿ ನಮ್ಮ ಹಿಂದೂಲ್ನ ಒಂಜಿ ಹೋರಾಟ ಅಂಚನೆ ಆಂದೋಲನದ ಏತೋ ಲಕ್ಷಾಂತರ ಜನಕುಲ್ನ ಬಲಿದಾನದ ಮೂಲಕವಾದ ಇನಿ ಅಯೋಧ್ಯದ ಶ್ರೀರಾಮನ ಜನ್ಮಭೂಮಿಡೆ ಬರೀ ಭವ್ಯವಾಯಿನಂಚಿನ ಬರೀ ದಿವ್ಯವಾಯಿನಂಚಿನ ಒಂಜಿ ಮಂದಿರದ ನಿರ್ಮಾಣದೊಟ್ಟಿಗೆ ಇನಿ ಅಲ್ಪ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠದ ಒಂಜಿ ಪಾವನವಾಯಿನಂಚಿನ ಒಂದು ಕಾರ್ಯಕ್ರಮ ಇತ್ತೆ
12 ಗಂಟೆಗೆ ಅಲ್ಪ ನಡಪೆರಂಡು ಆ ಸಂದರ್ಭಡ್ ನಮ್ಮ ದೇಶದ ಮಾತ ಧಾರ್ಮಿಕ ಕ್ಷೇತ್ರಗಳ ವಿಶೇಷವಾಯಿನಂಚಿನ ಪೂಜೆ ಪುರಸ್ಕಾರಗಳು ನಡತುಂಚಿನ ಈ ಒಂದು ಸಂದರ್ಭಡ್ ನಮ್ಮ ಕೆರಬೇಲ್ ಗುಡ್ಡದಲ ಈ ಒಂದು ಪುಣ್ಯದ ಮಣ್ಣು ಕೊರಗಜ್ಜನ ಈ ಸಾನ್ನಿಧ್ಯದ ಈ ಮಣ್ಣಡ್ಲ ಕಾಂಡಿಡ್ದಿಂಚನೆ ಭಜನದೊಟ್ಟಿಗೆ ಶ್ರೀರಾಮನ ಒಂದು ದೇವರಿಗೆ ಪೂಜೆ ಮನ್ಪುನದೊಟ್ಟಿಗೆ ಭಜನದ ಒಂದು ಸತ್ಸಂಗದ ಕಾರ್ಯಕ್ರಮದ ಒಟ್ಟಿಗೆ ಈ ದಿನನ ಒಂದು ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿನಂಚಿನ ಜಾಗೃತಿ ಮೂಡಿಸಿನಂಚಿನ ಕೆಲಸನ ನಮ್ಮ ಕೊರಗಜ್ಜನ ಈ ಸೇವಾ ಸಮಿತಿಯ ಮುಖಾಂತರವಾದ ನಮ್ಮ ಊರ್ದಕ್ಕೆ ಮಾತೆಲ್ಲ ಸೇರಿದ ಮಂತದಿಲ್ಲ. ತೊಕ್ಕೋಟು ಒಳಪೇಟೆಯ ಶ್ರೀ ಗಣೇಶ ಮಂದಿರದಲ್ಲಿ ಭಜನೆ ಮಹಾಪೂಜೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕ್ಷೇತ್ರದ ಅಧ್ಯಕ್ಷರು ಈ ಬಗ್ಗೆ ಮಾಹಿತಿ ನೀಡಿದರು. ಇಡೀ ದೇಶದಾದ್ಯಂತ ಸಂಭ್ರಮದ ನಡುಟು ಎಂಗ್ಲ ಈ ಗಣಪತಿ ಮಂದಿರಡು ಈ ಮಧ್ಯಾಹ್ನ ಪದ್ರಾಡಿ ಇರುವಡ್ದು ಪದ್ರಾಡು 45 ನಡುಟು ಅಭಿಜಿನ್ ಮೂರ್ತೋಡು ನಡಪುನಂಚಿನ ಈ ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆದ ಸಂಭ್ರಮಡು ಎಂಕುಲು ಉಲ್ಲ ಉಳ್ಳಾಲದ ಶ್ರೀರಾಮ ಮಂದಿರ, ವಿಠೋಬಾ ಭಜನಾ ಮಂದಿರ ಮತ್ತು ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಭಜನೆ ಪೂಜಾದ್ವಿಧಿಗಳಲ್ಲಿ ನೂರಾರು ಭಜಕರು ಭಕ್ತಾದಿಗಳು ಪಾಲ್ಗೊಂಡರು. ಸರ್ವರಿಗೂ ಮೊಗವೀರ ಸಂಘ ಉಳ್ಳಾಲದ ಅಧ್ಯಕ್ಷರಾದ ಮನೋಜ್ ಸಾಲ್ಯಾನ್ ಕೃತಜ್ಞತೆ ಸಲ್ಲಿಸಿದರು. ಇವತ್ತು ನಮ್ಮ ಉಳ್ಳಾಲ ಮೊಗವೀರ ಪಟ್ಟಣದ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವಸ್ಥಾನ ಇರ್ಬೋದು, ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಮ್ಮ ಉಳ್ಳಾಲ ಮೊಗವೀರ ಸಂಘ ಇರ್ಬೋದು, ಅದರಂತೆ ನಮ್ಮ 2 ಭಜನಾ ಮಂದಿರಗಳು, ಶ್ರೀರಾಮ ಭಜನಾ ಮಂದಿರ ಹಾಗೂ ಶ್ರೀ ವಿಠೋಬಾ ಭಜನಾ ಮಂದಿರ, ಹಾಗೆ ನಮ್ಮ ವೀರಮಾರುತಿ ವ್ಯಾಯಾಮ ಶಾಲೆ ಮತ್ತು ದೇವಾಲಯ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಕಾರದಲ್ಲಿ ಉಳ್ಳಾಲ ಮೊಗವೀರ ಪಟ್ಟಣದಲ್ಲಿ ಇವತ್ತಿನ ದಿನ ಅತ್ಯಂತ ಒಂದು 500 ವರ್ಷಗಳ ಒಂದು ಕಾಯುವಿಕೆಯ ದಿನ. ನಮಗೆಲ್ಲರಿಗೂ ಸಹ ಬಹಳ ಸಂತಸದ ದಿನ. ಈ ದಿನಕ್ಕಾಗಿ ನಾವು ಅದೆಷ್ಟೋ ವರ್ಷ ಕಾದಿದ್ದೇವೆ. ಭಾಳಷ್ಟು ಖುಷಿಯಾಗುತ್ತೆ. ಈ ದಿವಸ ಅಯೋಧ್ಯೆಯಲ್ಲಿ ನಮ್ಮ ದೇವಾಲಯ ಲೋಕಾರ್ಪಣೆಯಾಗುತ್ತಿದೆ. ಈ ಮುಖೇನ ರಾಮದೇವರ ರಾಮ ಭಗವಂತನ ಒಂದು ಪ್ರಾಣ ಪ್ರತಿಷ್ಠೆಯ ಒಂದು ದಿನವಾಗಿರುವುದರಿಂದ ನಾವೆಲ್ಲರೂ ಸಹ ಮೊಗವೀರರು ಹಿಂದೂ ಸಮಾಜದೊಟ್ಟಿಗೆ ಸೇರಿಕೊಂಡು ನಮ್ಮ ಮೀನುಗಾರಿಕೆಗೆ ರಜೆ ಮಾಡಿಕೊಂಡು ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ನಮ್ಮ ಗಂಡಸರಿರ್ಬೋದು, ನಮ್ಮ ಒಂದು ಕರೆಗೆ ಸ್ವಯಂ ಪ್ರೇರಿತರಾಗಿ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವಿಶೇಷವಾಗಿ ಇವತ್ತು ಸೋಮವಾರ ದಿವಸ ನಮ್ಮ ದೇವಸ್ಥಾನದಲ್ಲಿ ದಿನಪ್ರತಿ ಪೂಜೆ ಇಲ್ಲ, ಆದರೂ ಸಹ ಈ ಒಂದು ದಿನವನ್ನು ವಿಶೇಷವಾಗಿ ಆಚರಿಸಬೇಕೆಂಬ ಉದ್ದೇಶದಿಂದ ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತೊಂದು ನಾವು ವಿಶೇಷವಾದ ಪೂಜೆಯೊಂದಿಗೆ ಅನ್ನ ಸಂತರ್ಪಣೆ ಇಟ್ಟುಕೊಂಡಿದ್ದೇವೆ. ಕುತ್ತಾರಿನ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ವೇಳೆ ಭಜನೆ ಮಹಾಪೂಜೆ ನಡೆಯಿತು. ಟಿವಿ ಪರದೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ವೀಕ್ಷಿಸಲಾಯಿತು. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆಯ ಅಂಗವಾಗಿ ನಾಮಜಪ ಮಹಾಪೂಜೆ ನಡೆಯಿತು. ಮಂದಿರದ ಅಧ್ಯಕ್ಷರಾದ ಸತೀಶ್ ಕುಂಪಲ ಸರ್ವರಿಗೂ ಕೃತಜ್ಞತೆ ಸಲ್ಲಿಸಿದರು. ಅತ್ಯಂತ ಸಂತಸದ ಮತ್ತು ಸಂಭ್ರಮದ ದಿನ ಆಗಿದ್ದು, ಕಳೆದ 500 ವರ್ಷಗಳಿಂದ ಇಡೀ ಹಿಂದೂ ಸಮಾಜ ಕಾತರದಲ್ಲಿದ್ದಂಥ ಈ ಒಂದು ಅಯೋಧ್ಯೆಯಲ್ಲಿ ರಾಮನ ಜನ್ಮಸ್ಥಾನದಲ್ಲಿ ರಾಮ ಮಂದಿರ ಆಗಬೇಕು ಎನ್ನುವ ಕನಸನ್ನು ಏನು ಕಟ್ಟಿದೆವು, ಇವತ್ತು ಸಾಕಾರ ಆಗಿರುವಂಥ ಒಂದು ಅತ್ಯಂತ ಸಂಭ್ರಮದ ದಿನ. ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಇನ್ನು ಕೆಲವೇ ನಿಮಿಷದಲ್ಲಿ ಆಗುವ ಮುಖಾಂತರ ನಾವು ಇಡೀ ಸಮಾಜ ಎದ್ದು ನಿಂತು ಸಂಭ್ರಮಿಸುವ ವಾತಾವರಣ ನಿರ್ಮಾಣ ಆಗಿದೆ. ಈ ಸಂಭ್ರಮದ ಸಂದರ್ಭದಲ್ಲಿ ನಾವು ಅನೇಕ ಹಿರಿಯರು, ನಮ್ಮ ಹಿಂದೂ ಸಮಾಜದ ಯುವ ಕಾರ್ಯಕರ್ತರು ಪ್ರಾಣತ್ಯಾಗ ಮಾಡಿದ್ದು, ಬಲಿದಾನವನ್ನು ಮಾಡಿದ್ದು, ವಿವಿಧ ರೀತಿಯ ಚಿತ್ರಹಿಂಸೆಗಳನ್ನು ಪಡೆದಿರುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿ ಅವರಿಗೆಲ್ಲರ ಮನಸ್ಸಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ನಾವು ಈ ಒಂದು ಪ್ರಾರ್ಥನೆ ಮಾಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇವತ್ತು ಕುಂಪಲ ಬಾಲಕೃಷ್ಣ ಮಂದಿರದಲ್ಲಿ ಇವತ್ತು ರಾಮನ ಈ ಒಂದು ಪ್ರಾಣ ಪ್ರತಿಷ್ಠೆ ಆಗುವಂಥ ಸಂದರ್ಭದಲ್ಲಿ ರಾಮನಾಮ ಜಪ ಮತ್ತು ಪೂಜೆ ಮತ್ತು ಅನ್ನದಾನದ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಬೆಳಿಗ್ಗೆಯಿಂದ ಭಜನಾ ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದಿರ್ತೇವೆ. ಬಗಂಬಿಲದ ಶ್ರೀ ಸತ್ಯನಾರಾಯಣ ಮಂದಿರದಲ್ಲಿ ಭಜನೆ ನಾಮ ಸಂಕೀರ್ತನೆಯನ್ನು ಭಜಕರು ಭಕ್ತಾದಿಗಳು ಪಠಿಸುತ್ತಾ ಪೂಜಾದಿ ವಿಧಿಗಳಲ್ಲಿ ಪಾಲ್ಗೊಂಡರು. ಬಗಂಬಿಲ ಶಿವಶಕ್ತಿ ಮಿತ್ರ ಮಂಡಳಿಯ ವತಿಯಿಂದ ರಾತ್ರಿ ನಡೆದ ರಾಮ ತಾರಕ ಜಪಯಜ್ಞದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡರು. ಜನ್ಮಭೂಮಿ ಸೊಸೈಟಿ ಆಡಳಿತಾಧಿಕಾರಿ ಸಂಘಜೀವಿ ಜಿತೇಂದ್ರ ಪ್ರತಾಪನಗರ ಬೌದ್ಧಿಕ್ ನೀಡಿದರು. ಓಂ ಗುಣೋತ್ತಮಾಯ ನಮಃ ನಮಃ. ಓಂ ಮಹಾದೇವಾದಿಪೂಜಿತಾಯ ನಮಃ. ಓಂ ಶೂರಾಯ ನಮಃ. ಓಂ ಪೀತವಾಸಾಯ ನಮಃ. ಓಂ ಧನುರ್ಧರಾಯ ನಮಃ.
पत्निने नमः ओम जरामरणवर्जिताय नमः वर्जिताय नमः ओम परमात्मने नमः ओम परब्रह्मणे नमः ओम सच्चिदानन्दविग्रहाय सप्तास्यासन् परिधयः त्रिसप्त समिधकृता देवायत्यज्ञन्तन्मानाः अबध्नं पुरुषं यज्ञाः सर्वहुतः संवृतं वृषदाज्यं कतिधाव्यकल्पयन् मुखं किमस्य को बाहु काभूरोपादावुच्येते ब्राह्मणोऽस्य मुखमासीत् बाहुराजन्यकृतः भूरो तदस्वेद्वैष्यः पद्भ्यागुं शूद्रो अजायत अन्था विद्यते जनाय तस्य धीराः परिजानन्ति योनिम् बोलो अयोध्यापति श्री रामचंद्र महाराज की, वीर हनुमान की, वीर हनुमान की, सीता माता की। ಶ್ರೀರಾಮ ಜಯ ರಾಮ ಜಯ ಜಯ ರಾಮ स्थापितं वरदस्तव तेन मे सबलाभाप्तिर्भवेत् जन्मनि जन्मनि इदं फलं मया लोकाधिपतये स्वाहा ब्रह्मणे लोकाधिपतये स्वाहा ओम गोविन्दारि गोविन्द गोविन्दारि गोविन्द ಪ್ರತಿ ಮನೆಯಲ್ಲೂ ಕೂಡ ರಾಮನ ಅಂತ ಸೀತೆಯಂತಹ ಹನುಮಂತನಂತಹ ಮಕ್ಕಳು ಹುಟ್ಟಬೇಕಾಗಿದೆ. ನಮ್ಮ ಮನೆ ಇಡೀ ಸಮಾಜಕ್ಕೆ ದೇಶಕ್ಕೆ ಒಂದು ಆದರ್ಶವಾಗಿರುವಂಥ ಗ್ರಾಮವಾಗಿ ಮುಂದೆ ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರ ಇದೆಲ್ಲವೂ ಮುಕ್ತ ಆಗ್ಬೇಕು. ನಾನು ಆವಾಗ ಹೇಳಿದ್ದು ವ್ಯಸನ ಮುಕ್ತ, ಸಂಘರ್ಷ ಮುಕ್ತ, ವ್ಯಾಜ್ಯ ಮುಕ್ತ, ಋಣಮುಕ್ತ ಗ್ರಾಮ ನನ್ನದಾಗಬೇಕು. ಈ ಮುಕ್ತ ಆಗ್ತಾ ಇರಬೇಕಾದ್ರೆ 3 ಯುಕ್ತಗಳು ನಮ್ಮ ಗ್ರಾಮದಲ್ಲಿ ಆಗ್ಬೇಕು. ಆ ಯುಕ್ತಗಳು ಯಾವುದು? ನನ್ನ ಗ್ರಾಮ ಸಂಸ್ಕಾರ ಯುಕ್ತ ಗ್ರಾಮ ಆಗತ್ತಾ?
ನನ್ನ ಗ್ರಾಮ ಹಿಂದುತ್ವ ಯುಕ್ತ ಗ್ರಾಮ ಆಗತ್ತಾ? ನನ್ನ ಗ್ರಾಮ ರಾಷ್ಟ್ರ ಭಾವಯುಕ್ತ ಗ್ರಾಮ ಆಗತ್ತಾ? ಈ ಗ್ರಾಮ ನನ್ನದಾಗಬೇಕು. ಅದಕ್ಕೋಸ್ಕರ ಒಬ್ಬ ಕವಿ ಹೇಳಿದಾನೆ, ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ, ತರತಮವಿಲ್ಲದ ಸಮರಸ ಭಾವದಿ ಸ್ವರ್ಗವನ್ನಿಲ್ಲೇ ರಚಿಸೋಣ ಅಂತ. ಕೋಟೆಕಾರು ಶ್ರೀ ಸುಬ್ಬಣ್ಣಯ್ಯ ಸ್ಮಾರಕ ಶಾಲೆಯ ಗಣೇಶ ಕಟ್ಟೆಯಲ್ಲಿ ಗಜಾನನ ಮಿತ್ರ ಮಂಡಳಿಯ ವತಿಯಿಂದ ಭಜನೆ ಮಹಾಪೂಜೆ ನಡೆಯಿತು. ಫಸ್ಟ್ಗೆ ಪಾತ್ರೆನೇ ಬರ್ಬೋದು. ಹಿರಿಯರನ ಆಶೀರ್ವಾದ ದೇವರ ಅನುಗ್ರಹ. ನಮಗಂಡ ಹಿರಿಯರನ ಆಶೀರ್ವಾದ ಮುಖಾಂತರವಾದ ದೇವರ ಅನುಗ್ರಹ ಮುಖಾಂತರವಾದ ಜೀವನ ರಕ್ಷೆ ಅವಡತ್ತ ಬಾಲಿ ಪೌಷ್ಟಿಕಾಂಶ ಆಹಾರ ಜನನ ಸುರಿಬರ್ತ ದೇವರು ಒಂದು ಎಟ್ಟರಿತ ಅನುಗ್ರಹ ಜನ್ಮ ಕುರ್ದಾನ ಅಲ್ಪ ಅನುಗ್ರಹ ಹಾಕುವುದರೊಂದಿಗೆ ಅಲ್ಪಲ ದೇವತಾ ಅನುಗ್ರಹ ಪ್ರಕಾರವಾದ ಜೀವನದ ಬೋಡ್ದಿನಂತಿನ ಸೌಕರ್ಯನು ಭಗವಂತನ ಪ್ರಾರ್ಥನೆ ಬಂತಂದಾಂಡ ಭಗವಂತನ ಅಸ್ತುವನ್ನು ಅನುಗ್ರಹ ಕೊಡುವಂಥ ವಿಷಯ. ಪ್ರಸನ್ನಾಪುಡು ಭಗವಂತ ಎಂಚ ದೇವರೆಂಚ ಪ್ರಸನ್ನರಾಗಿರೆ ಪೂರ್ಣ ನಮ್ಮ ಕಥೆಯ ಮುಖಾಂತರವಾದಕ್ಕೆ ಎಂಚ ದೇವರೇನು ಪ್ರಸನ್ನತೆ ಮಲ್ಗುವುದು. ಆ ಪ್ರಸನ್ನದ ಕಾಲಡು ಭಗವಂತನ ಪರಿಪೂರ್ಣವಾದ ಅನುಗ್ರಹ. ಈಗ ವಿಶೇಷವಾದ ಈ ಸ್ಥಳಟ್ ನಿರಂತರವಾದ ಆರಾಧನೆ ಆವಂತೇನು ಗಣಪತಿ ದೇವರನ್ನೆಲ್ಲ ಪ್ರತಿಷ್ಠಾ ಮಹೋತ್ಸವದ ನಿರಂತರವಾದ ಆರಾಧನೆ. ತೊಕ್ಕೋಟು ಒಳಪೇಟೆಯಲ್ಲಿ ಹಿಂದೂ ಬಾಂಧವರು ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಸಿಹಿ ಹಾಲು ಲಡ್ಡು ವಿತರಿಸಿ ಸಂಭ್ರಮಿಸಿದರು. ಈ ಬಗ್ಗೆ ಅಧ್ವರಿಗಳು ಮಾಹಿತಿ ನೀಡಿದರು. ಪರದೇಶಕ್ಕೆ ಕೂಡ ಒಂದು ಸಂತೋಷದ ಸುದ್ದಿಯನ್ನು ನಾವು ಈ ಸಂದರ್ಭದಲ್ಲಿ ಹಂಚುತ್ತಾ ಇದ್ದೇವೆ. ನಮ್ಮ ಇತಿಹಾಸದಲ್ಲಿ 500 ವರ್ಷಕ್ಕಿಂತ
ಮೇಲ್ಪಟ್ಟಂಥ ಒಂದು ಶ್ರೀರಾಮನ ಏನು ಕನಸಿತ್ತು ಆ ಕನಸು ಇವತ್ತು ನನಸು ಆಗುವಂಥ ಸಂದರ್ಭದಲ್ಲಿ ನಾವು ಇವತ್ತು ಕುಣಿದು ಕುಪ್ಪಳಿಸ್ತಾ ಇದ್ದೇವೆ. ಶ್ರೀರಾಮನ ಆ ಒಂದು ಭಕ್ತಿಯಲ್ಲಿ ಎಷ್ಟೋ ಜನ ಏನೇನು ಎಲ್ಲವನ್ನ ತ್ಯಾಗವನ್ನು ಮಾಡಿ ಇವತ್ತು ನಮಗೆ 500 ವರ್ಷದ ನಂತರ ಈ ಒಂದು ಸುಸಂದರ್ಭ ಬಂದಿದೆ. ಶ್ರೀರಾಮನ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಲು ನಮಗೆಲ್ಲರಿಗೂ ಅವಕಾಶ ಸಿಕ್ಕಿದೆ. ಇವತ್ತು ನಾವು ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ನಾವು ಈ ಒಂದು ಸಿಹಿ ಹಂಚುವ ಮೂಲಕ ಬಹಳಷ್ಟು ಜನರಿಗೆ ಈ ದೊಡ್ಡ ಸಿಟಿಯಲ್ಲಿ ಬಹಳಷ್ಟು ಜನರಿಗೆ ನಾವು ಭಕ್ತರಿಗೆ ಸಿಹಿಯನ್ನು ಹಂಚುತ್ತಾ ಇದ್ದೇವೆ. ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ 500 ವರ್ಷ ತಪಸ್ಸಿನ ಫಲದಿಂದಾಗಿ ಇವತ್ತು ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತದೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದ್ದರಿಂದ ದೇಶದಲ್ಲಿ ಪ್ರಪಂಚಕ್ಕೆ ಎಲ್ರಿಗೂ ಶ್ರೀರಾಮಚಂದ್ರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಿಲ್ಲ ಅಂತ ಕೇಳ್ಕೊತಾ ಇದ್ದೀವಿ. ಇದೇ ಥರ ಒಂದು 3-4 ಜಾಗದಲ್ಲಿ ನಾವು ಇದೇ ಥರ ವಿತರಿಸ್ತಾ ಇದ್ದೀವಿ. ಕೊಲ್ಯ ಶ್ರೀ ಮಲಯಾಳ ಚಾಮುಂಡಿ ದೇವಸ್ಥಾನದಲ್ಲಿ ಪುರಸಭಾ ಸದಸ್ಯರಾದ ಪುರುಷೋತ್ತಮ ಗಟ್ಟಿಯವರ ನೇತೃತ್ವದಲ್ಲಿ ಭಜನೆ ಸಂಕೀರ್ತನೆ ನಡೆದು ಮಧ್ಯಾಹ್ನ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಯೋಧ್ಯೆ ಶ್ರೀರಾಮನ ಮೂರ್ತಿಯ ಪೂಜೆ ಪ್ರಯುಕ್ತವಾದ ಗೆಳೆಯರ ಒಳಗೆ ಕನೀರ್ತೋಟ ಯೋಗಿಗಳು ಅಂತ ಕರೀತಾರೆ. 5ರ ಗಂಟೆಯಂತೆ 8ರ ಗಂಟೆ ಬಂದ ಭಜನೆ ಕಾರ್ಯಕ್ರಮ ನಡಬರಲು 5 ಮೊಕ್ಕ ಅನ್ನ ಸಂತರ್ಪಣೆ ನಡಬರಲು ಮಾತೆಲ್ಲ ಬಂದು ಶ್ರೀರಾಮನ ಮಾಡುವ ಮಾಡುದು ಎಗಳಿಗೆ ಕೊಲ್ಯ ಕನೀರ್ತೋಟದ ಜೋಗಿಬನದ ಬಳಿ ಭಜನೆ ನಾಮ ಸಂಕೀರ್ತನೆ ದೀಪ ಪ್ರಜ್ವಲಿಸಿ ಉದ್ಘಾಟಿಸಲಾಯಿತು. ಈ ವೇಳೆ ಅತಿಥಿಗಳು ಶುಭ ಕೋರಿದರು. ಭಜನೆಯ ಮಂಗಲೋತ್ಸವದಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡು ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು.
ಆಂಡ ಪೂರ ಜನ ಇಡೀ ದೇಶ ಹೊಡಿತೆ ರಾಮನ ಕುದರನ ಲೆತ್ತೊಂದುಲ್ಲೇರು ಅವು ಭಾರಿ ಸಂತೋಷದ ಇನ್ನು ಕೆಲಸ ಒಂದು ಸುದ್ದಿ ಇದು ಮಾಡಲಿ ಅಂಚನೆ ಎಂಟು ಗೊತ್ತಿತ್ತಿಲ್ಲ ಕೊಡು ಸಾಧಾರಣ 33 ವರ್ಷದ ದುಂಬು ನಮ್ಮ ಇಡೀ ಭಜನಾ ಮಂದಿರ ಹೊಡೆದು ಒಂದೊಂದು ಇಟ್ಟಿಗೆ ಗ್ರಾಮಡು ಇನ್ನು ಪೂಜೆ ಮಾಡ್ತದ್ದು ಇಟ್ಟಿಗೆ 11 ಬೋತಿನ ಅಂಚಿನ ಒಂಜಿ ನೆನಪು ಎಂಕಿ ಉಂಡು ಆ ಕರ ಸೇವಕರು 11 ಬೋದಿತ್ತೇರು ಆ ಟೈಮಡು ಸಾಧಾರಣ ಆಯ್ತು ಏತೋ ಜನ ಸೈತ್ಯರಂದು ನನಗೆ ಪಣಿಯರೆ ಸಾಧ್ಯ ಇಜ್ಜಿ ದಯಪಂಡ ಇನಿ ಅಕ್ಲನ ಈ ಕುಟುಂಬಗೂ ಇನ್ನೊಂದು ಸಂತೋಷದ ಒಂದು ದಿನ ಬಂಡ ಸೈತಿನಕ್ಲೆಗಿಂದ ಈ ಸಂತೋಷದ ದಿನ ದಯಪಂಡ ಅಯೋಧ್ಯೆಗೆ ಹೋದು ಅಕ್ಲು ಅವ್ರು ಪ್ರಾಣ ಕೊಡ್ತಾರೆ ಬಂಡ ಅವು ಸಾಧಾರಣದ ವಿಚಾರ ಇನಿ ನಂಗೊಂಜಿ ಭಾರಿ ಸಂತೋಷದ ದಿನ ಇಡೀ ದೇಶನೇ ಒಂಜಿ ಅಯೋಧ್ಯದ ರಾಮನ ಪ್ರತಿಷ್ಠಾಪನಾ ದಿನ ಆಚರಿಸುವಂಚಿನ ಒಂಜಿ ಸುಸಂದರ್ಭ ಇಂದು ಭಾರಿ ಪೊರುಳುಡೆ ಒಂಜಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ನೇತೃತ್ವಡು ಈ ಒಂಜಿ ರಾಮನ ಪ್ರತಿಷ್ಠಾಪನಾ ದಿನನು ಎಡ್ಡೆ ರೀತಿ ನಡಪಾಯಿರು ಅಂಚಾದ ಇನಿ ಈ ಕನೀರ್ ತೋಟಡು ಗೆಳೆಯರ ಬಲಗದಗಳು ಈ ಸಂದರ್ಭಡು ಒಂಜಿ ಪ್ರತಿಷ್ಠಾಪನಾ ದಿನ ಆಚರಿಸುವಂಜಿ ಎಡ್ಡೆ ಸಂದರ್ಭ ರಾಷ್ಟ್ರೋತ್ಥಾನ ಪರಿಷತ್ತಿನ ಆಡಳಿತಕ್ಕೊಳಪಟ್ಟ ತೊಕ್ಕೂಟು ಚೆಂಬುಗುಡ್ಡೆಯ ಮಂಗಳೂರನ್ ಸ್ಕೂಲ್ನಲ್ಲಿ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಒಂದಷ್ಟು ಚಂದ ನಿಮಗಾಗಿಲ್ಲಿದೆ. ಮಂಗಳೂರು ಹೊರವಲಯದ ಜಪ್ಪು ಬೊಪ್ಪಾಲಿನ ಶ್ರೀ ಜನಾರ್ದನ ಭಜನಾ ಮಂದಿರದಲ್ಲಿ ಅಯೋಧ್ಯೆಯಲ್ಲಿ ನಡೆಯುತ್ತಿದ್ದ ದೀಪೋತ್ಸವದ ಸಂದರ್ಭ ವಿಶೇಷ ಪೂಜೆಯನ್ನು ನಡೆಸಲಾಯಿತು.
ಮಹಾಪೂಜೆಯ ಸಂದರ್ಭದಲ್ಲಿ ದೇವರ ಬಲಭಾಗದಿಂದ ಹೂಮಾಲೆಯೊಂದು ಕೆಳಗೆ ಬಿದ್ದಾಗ ಭಕ್ತಾದಿಗಳು ಆನಂದ ತುಂದಿಲರಾದರು. ಜನಾರ್ದನ ದೇವರ ಪಾದಾರವಿಂದಗಳಿಗೆ ಗೋವಿಂದಾರಿ ಗೋವಿಂದ ಎನ್ನುತ್ತಾ ಸಂಭ್ರಮಿಸಿದರು.